ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಆಹ್ವಾನಿಸಿದೆ. ಬಾನು ಮುಷ್ತಾಕ್ ಕೂಡ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈಗ ಮುಸ್ಲಿಂ ಸಮುದಾಯದಲ್ಲಿ ಮುಷ್ತಾಕ್ ದಸರಾ ಉದ್ಘಾಟನೆಗೆ ಪರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಮಧ್ಯೆ ಕುಂಕುಮ ಇಟ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡು ದಸರಾ ಉದ್ಘಾಟಿಸಲಿ ಅಂತ ಪ್ರತಾಪ್ ಸಿಂಹ ಸವಾಲೆಸೆದಿದ್ದಾರೆ. ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅನ್ಕೊಳ್ಳಲ್ಲ. ಮುಸಲ್ಮಾನ ಅಂಬಾರಿ ಕಟ್ಟೋದು ಆನೆ ಬೆನ್ ಮೇಲೆ, ಅದಕ್ಕೇನಂತ ಹೇಳ್ತೀರಾ ನೀವು? ದಸರಾ ಅಂದ್ರೆ ಕರ್ನಾಟಕದ ಪಾಲಿನ ಸಾಂಸ್ಕೃತಿಕ ರಾಯಭಾರಿ. ದಸರಾ ಅಂದ್ರೆ ಕರುನಾಡಿನ ಹೆಮ್ಮೆ. ದಸರಾ ಜಂಬೂ ಸವಾರಿಯ ಗತ್ತು ವಿಶ್ವ ಮಟ್ಟದಲ್ಲೂ ಗೊತ್ತು. ಆದ್ರೀಗ ಇದೇ ದಸರಾ ಉದ್ಘಾಟನೆ ವಿಷಯಕ್ಕೆ ಧರ್ಮದ ಕಳಂಕ ಅಂಟಿಕೊಂಡಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದು. ಬೇಕು ಬೇಡಗಳ ವಾಗ್ಯುದ್ಧವೇ ಶುರುವಾಗಿದೆ. ರಾಜಕೀಯ ದಂಗಲ್ ನಡೀತಿರೋ ಹೊತ್ತಲ್ಲೇ ಫತ್ವಾ ಸದ್ದು ಕೂಡ ಜೋರಾಗಿದೆ. ಮುಷ್ತಾಕ್ ವಿಷಯದಲ್ಲಿ ಮುಸ್ಲಿಮರೆಲ್ಲ ಪರ ವಿರೋಧ. ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದೇ ವಿವಾದದ ಕಿಡಿ ಹೊತ್ತಿಸಿದೆ. ಇದು ಮುಸ್ಲಿಂ ಸಮುದಾಯದಲ್ಲೂ ಪರ ವಿರೋಧದ ಚರ್ಚೆ ಹುಟ್ಟುಹಾಕಿದೆ. ಕೆಲವರು ಫತ್ವಾ ಹೊರಡಿಸಬೇಕು ಅಂದ್ರೆ, ಇನ್ನು ಕೆಲವರು ಫತ್ವಾದ ಅವಶ್ಯಕತೆ ಏನಿದೆ ಅಂತಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲೇ ಬಾನು ಪರ ವಿರೋಧ ಹೇಳಿಕೆಗಳು ವ್ಯಕ್ತವಾಗ್ತಿದ್ದು, ಹಿಂದೂನೇ ಮಾಡಬೇಕು ಅಂತ ಎಲ್ಲಾದರೂ ಇದೆಯಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಈ ವಿಷಯದಲ್ಲಿ ಫತ್ವಾ ಹೊರಡಿಸೋ ಅವಶ್ಯಕತೆ ಇಲ್ಲ ಅಂತ ಹಜರತ್ ಮೌಲಾನಾ ಡಾಕ್ಟರ್ ಮಕ್ಸೂದ್ ಇಮ್ರಾನ್ ಹೇಳ್ತಿದ್ದು, ಫತ್ವಾ ಹೊರಡಿಸೋದು ಕೂಡ ಅಷ್ಟು ಸುಲಭವಲ್ಲವಂತೆ. ಸಾರ್ವಭೌಮ ರಾಷ್ಟ್ರದಲ್ಲಿ ಇದೆಂಥ ಅನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಎಲ್ಲ ಫತ್ವಾ ಇದು ಬೇಕಾಗಿಲ್ಲ. ಇದಕ್ಕೆ ಏನು ಫತ್ವಾ ಬೇಕಾಗಿಲ್ಲ. ಫತ್ವಾ ಅಂದರೆ ಏನಂದರೆ, ನಿಮಗೆ ಏನನ್ನ ಸ್ವಲ್ಪ ಮುಸ್ಲಿಂ ಇದ್ದೀರಾ, ಇದು ಪ್ರಾಬ್ಲಮ್ ಐತೆ, ಇದಕ್ಕೆ ನಮ್ಮ ಖುರಾನ್ ಏನು ಹೇಳುತ್ತೆ, ನಮ್ಮ ಹದೀಸ್ ಏನು ಹೇಳುತ್ತೆ, ನಮ್ಮ ಪ್ರಾಫಿಟ್ ಏನು ಹೇಳ್ತಾರೆ, ಅದಕ್ಕೆ ರೈಟ್ ಅಪ್ನಲ್ಲಿ ಅವರು ಕೊಡಬೇಕು. ಏನು ಹೇಳಿದ್ದಾರೆ ಅದು ವ್ಯಕ್ತಿಗತ, ಅದು ನನಗೆ ಸಂಬಂಧ ಇಲ್ಲ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಏನು ಮೆಸೇಜ್ ಹೋಗ್ತಾ ಐತೆ ಅಂದರೆ, ಯಾರು ಮುಸ್ಲಿಂ ಇದ್ದಾರೆ ಅವ್ರಿಗೆ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಇಲ್ಲ, ಆ ತರ ಮೆಸೇಜ್ ಬರ್ತಾ ಐತೆ. ಅದು ಅವರು ಒಂದು ಇದು ಅದು ಮುಖ್ಯಮಂತ್ರಿ ಮಾಡ್ತಾರೆ, ಇವರೇ ಮಾಡ್ಬೇಕಂತಿದ್ಯಾ? ಎಲ್ಲರೂ ಬರ್ತಿದ್ಯಾ? ಉದ್ಘಾಟಕರು ಮುಖ್ಯಮಂತ್ರಿ ಮಾಡ್ತಾರೆ, ಪೂಜೆ ಅವ್ರ ಜೊತೆನಲ್ಲಿ ಇರ್ತಾರೆ. ಇನ್ನು ಮುಷ್ತಾಕ್ ವಿಷಯದಲ್ಲಿ ರಾಜಕೀಯ ಕಾಡ್ಗಿಚ್ಚೆ ಗೆದ್ದಿದೆ. ದಸರಾ ಉದ್ಘಾಟನೆಗೆ ಬರೋದಾದ್ರೆ ಸೀರೆ ಉಟ್ಟು ಕುಂಕುಮ ಗಿಟ್ಕೊಂಡು ಬನ್ನಿ ಅಂತ ಪ್ರತಾಪ್ ಸಿಂಹ ಸವಾಲು ಹಾಕಿದ್ದಾರೆ. ಇದಕ್ಕೆ ಅಬ್ದುಲ್ ರಜಾಕ್ ತಿರುಗೇಟು ಕೊಟ್ಟಿದ್ದು, ಅಂಬಾರಿ ಕಟ್ಟೋದು ಮುಸಲ್ಮಾನರೇ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ದಸರಾದ ಉದ್ಘಾಟನೆಗೆ ಬರೋ ಮೊದಲು ನೀವು ಕೂಡ ಸೀರೆ ಇಟ್ಟು ಮಡಿಯುಟ್ಟು ಮಲ್ಲಿಗೆ ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ ಮೇಡಮ್, ಅವಾಗ ಒಪ್ಕೊಳ್ತೀನಿ ನಿಮ್ಮನ್ನ. ಯಾವ ದೇವಿಗೆ ನೀವು ಯಾವ ಆಸನದ ಮೇಲೆ ಕುಂಡ್ರಿಸ್ತಿರೋ ಆ ಅಂಬಾರಿಯನ್ನ ಕಟ್ಟುವವನು ಒಬ್ಬ ಮುಸಲ್ಮಾನ. ಆ ಆನೆಯ ಬೆನ್ನಿನ ಮೇಲೆ ನೀವು ಯಾವ ಬಟ್ಟೆನ ಹಾಕ್ತಿರಲ್ಲ, ರೇಷ್ಮೆ ಬಟ್ಟೆ, ಅದರ ಮೇಲೆ ಜರಿ ಕೆಲಸ ಮಾಡುವವನೊಬ್ಬ ಮುಸಲ್ಮಾನ. ಎಲ್ಲೆಲ್ಲಿಂದ ಅಂತ ನೀವು ಮುಸಲ್ಮಾನರನ್ನ ತಡಿತೀರ್ರಿ? ಇನ್ನು ಬಾನು ಮುಷ್ತಾಕ್ ಆಯ್ಕೆಯನ್ನ ಮೊದಲು ಸ್ವಾಗತಿಸಿದ ಬಿಜೆಪಿ ಸಂಸದ ಯದುವೀರ್ ಯು ಟರ್ನ್ ಹೊಡೆದಂತೆ ಕಾಣ್ತಿದೆ. ಕನ್ನಡಾಂಬೆ ಹೇಳಿಕೆ ಕುರಿತು ಬಾನು ಮುಷ್ತಾಕ್ ಮೊದಲು ಸ್ಪಷ್ಟನೆ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ರೆ ದಸರಾ ಉದ್ಘಾಟನೆಗೆ ನನ್ನ ವಿರೋಧವಿದೆ ಎಂದಿದ್ದಾರೆ. 2023ರಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು ಭಾವನೆಗಳು ಆ ವೇದಿಕೆಯಲ್ಲಿ, ಕನ್ನಡ ಭಾಷೆಯ ಒಂದು ವೇದಿಕೆಯಲ್ಲಿ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಅದಂತೂ ನಾವು ಆಗ್ರಹಿಸಿದ್ದೀವಿ. ಒಟ್ನಲ್ಲಿ ದಸರಾ ಉದ್ಘಾಟನೆ ವಿವಾದಕ್ಕೆ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು, ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.